ಎನ್ಪಿಪಿ ಪಕ್ಷಕ್ಕೆ ಜಿಲ್ಲಾ ಉಪಾಧ್ಯಕ್ಷರಾಗಿ ರಾಘವೇಂದ್ರ ಕಮ್ಮಾರ್ ಆಯ್ಕೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನ್ಯಾಷನಲ್ ಪೀಪಲ್ಸ್ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷ ರಾಘವೇಂದ್ರ ಕಮ್ಮಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ರಾಜು ನಾಯಕ್ವಾಡಿರವರು ಹೇಳಿದರು. ಅವರು ಧಾರವಾಡ ನಗರದ ನಿವೃತ್ತ ನೌಕರರ ಸಂಘದ ಸಭಾಭವನದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ತೊರೆದು ನ್ಯಾಷನಲ್ ಪೀಪಲ್ಸ್ ಪಾರ್ಟಿಯನ್ನ ನೂರಾರು ಜನರು ಸೇರಿದ್ದಾರೆ. ಮುಂಬರುವ ದಿನಗಳಲ್ಲಿ ತಾಲೂಕು, ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲು ಈಗಾಗಲೇ ಸಿದ್ಧತೆ ನಡೆಸಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿದ್ದು ಹಿರೇಮಠ್, ನಿಜಾಮುದ್ದೀನ್ ಹೆಡಳ್ಳಿ, ಸೋಮಶೇಖರ್ ಯಾದವ್, ಕಲ್ಲಪ್ಪ ಹೊಸ್ಮನಿ, ಸಂತೋಷ್ ಕಮ್ಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಇವತ್ತಿನ ದಿವಸ ನಾವು ರಾಘವೇಂದ್ರ ಕಮ್ಮಾರ್ ಅವರಿಗೆ ಎನ್ಪಿಪಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷನಾಗಿ ನೇಮಕ ಮಾಡ್ತಾ ಇದ್ದೀನಿ. ಇವತ್ತು ಎನ್ಪಿಪಿ ಪಕ್ಷ ಇವತ್ತು ರಾಜ್ಯಕ್ಕೆ ಒಂದು ಹೊಸ ಪಕ್ಷ ಬೇಕಾಗಿದೆ. ಹಾಗಾಗಿ ನನ್ನನ್ನು ಧಾರವಾಡ ಜಿಲ್ಲಾ ಅಧ್ಯಕ್ಷನಾಗಿ ನಮಗೆ ನೇಮಕ ಮಾಡಿ ಸುಮಾರು ಒಂದು 15 ದಿನಗಳಾಯಿತು. ಈ ಮುಂದಿನ ದಿನಗಳಲ್ಲಿ ಇವತ್ತು ಜನರಿಗೆ ಒಂದು ಆಸೆ ಇದೆ. ರಾಜಕಾರಣ ಅಂದ್ರೆ ಮೊದಲೇದಾಗಿ ಸೇವೆ ಅಂತಿತ್ತು. ಇವತ್ತು ರಾಜಕಾರಣ ಅಂದ್ರೆ ಲೂಟಿ ಮಾಡುವಂಥ ಕೆಲಸ ಆಗ್ತಾಯಿದೆ. ಅದು ಸರ್ವೇ ಸಾಮಾನ್ಯವಾಗಿ ತಾವು ನೋಡ್ತಾ ಇದ್ದೀರಿ. ಇವತ್ತು NPP ಪಕ್ಷ ರಾಜ್ಯಕ್ಕೆ ಯಾಕೆ ಬೇಕಂದ್ರೆ ಇವತ್ತೇನು ಎರಡೂ ಪಕ್ಷಗಳು ಕಾಂಗ್ರೆಸ್ ಹಾಗೂ BJP ಪಕ್ಷಗಳು ಏನು ದುರಾಳಿತ ಮಾಡತ್ತಲ್ಲ ಅದು ಇವತ್ತು ಕೊನೆ ಆಗುವುದಂತ ಬೇಕಾಗಿದೆ. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಇವತ್ತು ರೈತರ ಪರಿಸ್ಥಿತಿ ನೋಡಿ, ಬಡ ಜನರ ಪರಿಸ್ಥಿತಿ ನೋಡ್ರಿ, ಎಂಥ ಗಂಭೀರ ಪರಿಸ್ಥಿತಿ ಅಂದ್ರೆ ಇವತ್ತು ಜನರ ಜೀವನ ಮಾಡೋದು ವಜ್ಜೆ ಆಗುವಂಥ ಪರಿಸ್ಥಿತಿ ನಮ್ಮ ರಾಜ್ಯದೊಳಗೈತಿ. ಹಾಗಾಗಿ ಇವತ್ತು ಬದಲಾವಣೆ ಇವತ್ತು ಧಾರವಾಡ ಜಿಲ್ಲಾದೊಳಗೆ ತಾವು ನೋಡ್ತಿರ್ಬೋದು. ಇವತ್ತು ಸರ್ಕಾರಿ ಯೋಜನೆಗಳು ಜನರ ತಲುಪುತ್ತಾ ಇಲ್ಲ. ಇವತ್ತು ಮೊನ್ನೆ ದಿನ ಒಂದು ಸ್ಟ್ರೈಕ್ ಆಯಿತು ಯುವಕರದ್ದು ಕಾಲೇಜ್ ಸ್ಟೂಡೆಂಟ್ ಬಗ್ಗೆ ನೇಮಕಾತಿ ಬಗ್ಗೆ. ಇವತ್ತು ಏನಾಗ್ಬಿಟ್ಟು ಅಂದರೆ ಧಾರವಾಡ ಜಿಲ್ಲೆದೊಳಗೆ ಯಾವುದೂ ಸರ್ಕಾರಿ ಕೆಲಸ ಬೇಕಂತಂದ್ರೆ ಅದು ಹೋರಾಟ ಮಾಡಬೇಕಂತಂದ್ರೆ ಕೆಲಸ ಬಿಟ್ಟಿದೆ. ಮತ್ತು ಜನಪ್ರತಿನಿಧಿ ಯಾಕೆ ಆಯ್ಕೆ ಆಗ್ಬೇಕ್ರಿ? ಇವರು ಶಾಸಕರೇ ಆಗಬೇಕು, ಸಂಸದರು ಆಗಬೇಕು, ಮಾನವ ಪಾಲಿಕೆ ಸದಸ್ಯರು ಆಗ್ಬೇಕು ರೀ. ಮತ್ತು ನಿಮ್ಮ ಜನರ ಓಟ್ ಯಾಕೆ ಹಾಕ್ತಾರೆ? ನಿಮ್ಗೆ ಜನರ ಕಷ್ಟದನ್ನು ನೀವು ಸ್ಪಂದನೆ ಮಾಡಲಿ ಅಂತ ನಿಮ್ಗೆ ಮತ ಹಾಕಿ ಒಬ್ಬರು ವಿಧಾನಸಭಾ ಕಳಿಸ್ತಾರೆ, ಒಬ್ಬರು ಲೋಕಸಭೆ ಕಳಿಸ್ತಾರೆ, ಒಬ್ಬರು ಮಾನವ ಪಾಲಿಕೆ ಕಳಿಸ್ತಾರೆ. ನೀವು ಅಲ್ಲಿ ಹೋಗಿ ಮಾಡಕತ್ತೀರಿ. ನೀವು ತಮ್ಮ ವೈಯಕ್ತಿಕ ಲಾಭ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀರಿ ಹೊರತು ಜನಸಾಮಾನ್ಯರ ಕಷ್ಟ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ನೋಡೋರಿಲ್ಲ. ಧಾರವಾಡ ಜಿಲ್ಲೆದೊಳಗೆ ಇವತ್ತು ಶಾಸಕರು, ಸಂಸದರು ಹಾಗೂ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಯಾಕೆ ವಿಫಲರಾಗಿದ್ದಾರೆ ಅಂದರೆ ಇವತ್ತು ಮಳೆ ಏನಾರ ಹುಬ್ಳಿ ಧಾರವಾಡ ಬಂತಂದ್ರೆ 20% ಹುಬ್ಳಿ ಮುಳುಗ್ತೈತಿ. ಎಲ್ಲಿ ಅಭಿವೃದ್ಧಿ? ಇವತ್ತು BRDS ಯೋಜನೆದೊಳಗೆ ಲೂಟ್ ಮಾಡಿದ್ರಿ, ಸ್ಮಾರ್ಟ್ ಸಿಟಿ ಯೋಜನೆದೊಳಗೆ ಲೂಟ್ ಮಾಡಿದ್ರಿ. ಮತ್ತು ಜನರಿಗೆ ಕೆಲಸ ಹೆಂಗೆ ಕೊಡಕತ್ತೀರಿ ನೀವು? ಇವತ್ತು ಬರೀ ಹಿಂದೂ ಮುಸ್ಲಿಂ ಜಗಳ ಬೆಂಕಿ ಹಚ್ಚೋದು ಕೆಲಸ ಮಾಡಕತ್ತೀರಿ ಹೊರತು ನೋಡ್ರಿ ಯಾವುದೋ ಜಾತಿ ನೋಡ್ರಿ ಮನುಷ್ಯರಿಗೆ ಇರೋದು ಗಂಡು ಹೆಣ್ಣು ಎರಡೇ ಜಾತಿ. ಇದು ಜಾತಿ ಸೃಷ್ಟಿ ಮಾಡಿ ಯಾರೂ ಸೃಷ್ಟಿ ಮಾಡಿಲ್ಲ. ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ರಾಜಕಾರಣಿಗಳು ಜಾತಿ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಗೆ ಮತ್ತು ಒಂದು ಹೊಸ ಕೆಲಸ ಚಾಲೂ ಮಾಡಿದ್ರು ಅವರು, ಏನೋ ಎಲ್ಲ ಜಾತಿ ಸಮೀಕ್ಷೆ ಮಾಡಿದೆ ಅಂತ. ಜಾತಿ ಸಮೀಕ್ಷೆ ಮಾಡೋದಕ್ಕಿಂತ ರಾಜ್ಯದಲ್ಲಿ ಎಷ್ಟು MLA MP ಗಳು ಅದಾರಲ್ಲ ಅವ್ರ ಆಸ್ತಿ ಬಗ್ಗೆ ನೀವು ತನಿಖೆ ಮಾಡಿಸ್ರಿ. ಅದು ಸರಿಯಾದ ಜಾತಿ ಗಳಿಕೆ. ಇವತ್ತು ನಿಮ್ಮದು ರಾಜಕಾರಣ ಬರೋಕ್ಕಿಂತ ನಿಮ್ಮದು ಆಸ್ತಿ ಎಷ್ಟಿತ್ತು, ರಾಜಕಾರಣ ಬಂದ ನಂತರ ನಿಮ್ಮದು ಆಸ್ತಿಯಲ್ಲಿದ್ದು ಬಂತು. ಇದು ಜನರಿಗೆ ಲೂಟಿ ಹೊಡೆಯುವಂಥ ಕೆಲಸ ಬಿಡ್ರಿ. ಜನರ ಅಧಿಕಾರ ಕೊಟ್ಟಾರ, ಪ್ರಾಮಾಣಿಕವಾಗಿ ಜನರು ಸೇವೆ ಮಾಡಿರಿ. ಇದು ನಿಮಗೆ ಎರಡೂ ಪಕ್ಷದವ್ರಿಗೆ ಎಚ್ಚರಿಕೆ ಗಂಟೆ. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಇದು ಸಣ್ಣ ಬೀಜ, ಇದು NPP ಪಕ್ಷ ಮುಂದಿನ ದಿನದೊಳಗೆ ಇದು ಗಿಡವಾಗಿ ಹೆಮ್ಮರವಾಗಿ ಬೆಳಿತೈತಿ. ಹಾಗಾಗಿ ನಾ ಕೆಲಸ ಮಾಡ್ತೀನಿ. ಯಾಕಂದ್ರೆ ಇವತ್ತು ಜನರು ಪ್ರಶ್ನೆ ಮಾಡೋರೇ ಇಲ್ಲ ಧಾರವಾಡ ಜಿಲ್ಲೆದೊಳಗೆ.
ಇವತ್ತು ಕಾಂಗ್ರೆಸ್ ಹಾಗೂ BJP ಒಂದೇ ನಾಣ್ಯದ ಎರಡು ಮುಖಗಳು. ನನ್ನ ಅಧಿಕಾರ ಇದ್ದಾಗ ನಾನು ಲೂಟಿ ಮಾಡ್ತೀನಿ, ನಿಮ್ಮ ಅಧಿಕಾರ ಇದ್ದಾಗ ನೀವು ಲೂಟಿ ಮಾಡಕತ್ತೀರಿ. ಜನರ ಕಷ್ಟ ನಿಮಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ LPP ಪಕ್ಷ ಬಂದ್ರೆ ಮಾತ್ರ ರಾಜ್ಯಕ್ಕೆ ಉಳಿಗಾಲಿದೆ, ಇಲ್ಲ ಅಂತಂದ್ರೆ ಇವರು ಲೂಟಿ ಮಾಡುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ನಾ ಜನರಿಗೆ ಹೇಳೋದಂದ್ರೆ ಜನರೇ ಇವತ್ತು ಎಚ್ಚರಗೊಡ್ಬೇಕು. ಯಾಕಂದ್ರೆ ಒಂದು ಓಟಿನ ಮಹತ್ವ ಭಾಳ ಇಂಪಾರ್ಟೆಂಟ್ ಐತಿ. ನೀವು ಓಟ್ ಕೊಟ್ಟು ಮತ್ತು ನಮ್ಮದು ಪಕ್ಷದ ಒಂದು ಸಿಂಬಲ್ ಐತಿ NPP ಪಕ್ಷದ್ದು. ನಮ್ಮ ಮತ ಮಾರಾಟಕ್ಕೆ ಇಲ್ಲ, ನಮ್ಮ ಮತ ಅಭಿವೃದ್ಧಿಗಾಗಿ ಅಂತ ನಮ್ಮ ಘೋಷಣೆಯೊಂದಿಗೆ ನಾವು ಈ ಪಕ್ಷಕ್ಕೆ ಇದು ಮಾಡಕತ್ತೀವಿ. ಹಾಗಾಗಿ ನಾ ಜನರಿಗೆ ಹೇಳೋದೇನಂತಂದ್ರೆ ಬದಲಾವಣೆ ನಿಮ್ಮ ಕೈಗೈತಿ. ಯಾಕಂದ್ರೆ ನೀವು ಬದಲಾವಣೆ ಆದ್ರೆ MLAನೂ ಬದಲಾವಣೆ ಆಗ್ತಾರೆ, MP ನೂ ಬದಲಾವಣೆ ಆಗ್ತಾರೆ, ಮಹಾನಗರ ಪಾಲಿಕೆ ಸದಸ್ಯರು ಬದಲಾವಣೆ ಆಗ್ತಾರೆ. ನೀವು ಏನಾರು ಒಂದು ಮತ ಕೊಡೋ ಮುಂದೆ ಏನಾರು ತಪ್ಪು ಮಾಡಿದ್ರೆ 5 ವರ್ಷ ನೀವು ಗಂಭೀರ ಪರಿಸ್ಥಿತಿ ಇರ್ತೈತಿ. ನೀವು ಎಂಥ ವ್ಯಕ್ತಿ ಆರಿಸ್ಬೇಕಂತಂದ್ರೆ 5 ವರ್ಷ ನಿಮ್ಮ ಜೊತೆಗಿದ್ದು ನಿಮ್ಮ ಕಷ್ಟ ನನ್ನ ಕಷ್ಟ ಅಂತ ಹೇಳಿ ಯಾರು ಮಾಡ್ತಾರಲ್ಲ ಅವಂಗೆ ನೀವು ಅಧಿಕಾರ ಕೊಡ್ರಿ. ಸುಮ್ಮನೆ ಚುನಾವಣೆ ಇದ್ದಾಗ ನಿಮ್ಮ ಕಾಲು ಮುಗಿದ ಹೋಗಿ ಅವ ಮತ್ತೆ ತಂದು ಪ್ರಸಲ್ ಕೆಲಸ ಮಾಡಕ್ಕೆ ಅಂಥ ಅಧಿಕಾರ ಕೊಡಕ್ಕೆ ಹೋಗ್ಬೇಡ್ರಿ. ಇವತ್ತು ಧಾರವಾಡ ಜಿಲ್ಲೆ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದ್ರೆ ಎಲ್ಲರೂ ಏನು ಮಾಡಕತ್ತಾರಂದ್ರೆ ಸುಮ್ಮನೆ ಅವ್ರವರು ಕೆಲವೊಂದು ಚೇಲಾಗಳು ಇಟ್ಟುಬಿಟ್ಟಿದ್ದಾರೆ. ಅವರು ಕೆಲವೊಂದು ವಾರ್ಡ್ದವರು ಚೇಲ ಇಟ್ಟುಬಿಟ್ಟಿದ್ದಾರೆ. ಅವರು ಬಂದಾಗ ಹೇಳ್ತಾರೆ ಅವ್ರು, ಇಲ್ಲ ನಾವು ಸಾಹೇಬ್ರಿಗೆ ಮಾತಾಡಿದ್ವಿ, ಈ ಸಾಹೇಬ್ರಿಗೆ ಮಾತಾಡಿದ್ವಿ. 20 ವರ್ಷದಿಂದ ನಮ್ಮ ಸಂಸದರದಾರ ಇಲ್ಲಿ ಏನು ಅಭಿವೃದ್ಧಿ ಮಾಡ್ಯಾರ ಧಾರವಾಡ ಜಿಲ್ಲಾ. ಇವತ್ತು ಉಸ್ತುವಾರಿ ಸಚಿವರು ಸುಮ್ಮನೆ ಕಾಟಾಚಾರಕ್ಕೆ ಬರೋದು, ಮಾತಾಡೋದು, ನರೇಂದ್ರ ಮೋದಿ ವಿರುದ್ಧ ಮಾತಾಡೋದು. ಅಲ್ರಿ ನೀವು ಪ್ರಹ್ಲಾದ್ ಜೋಶಿ ವಿರುದ್ಧ ಮಾತಾಡ್ರಿ, ನರೇಂದ್ರ ಮೋದಿ ವಿರುದ್ಧ ಮಾತಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಸ್ಥಳೀಯವಾಗಿ ಏನು ಕೆಲಸ ಮಾಡ್ಬೇಕಂದ್ರೆ ಜೋಶಿಯವ್ರು ಪ್ರಶ್ನೆ ಮಾಡ್ರಿ. ಇವತ್ತು ಸ್ಮಾರ್ಟ್ ಸಿಟಿದೊಳಗೆ 2,000 ಕೋಟಿ ಬಂತ, ಹುಬ್ಬಳ್ಳಿ ಎಷ್ಟು ಸ್ಮಾರ್ಟ್ ಆಗ್ಬೇಕಿತ್ತು ರೀ. ಇವಳು ಹುಬ್ಬಳ್ಳಿ ಧಾರವಾಡದೊಳಗೆ ಫಸ್ಟ್ ಯಾರು ಊರಿಂದ ಬಂದ್ರೆ ಧೂಳು ಮತ್ತು ಥರ್ಡ್ ಕ್ಲಾಸ್ ರೋಡ್ಗಳು ನೋಡ್ಬೇಕು, ಅದೇ ನಿಮ್ಮ ಅಭಿವೃದ್ಧಿ ಕೆಲಸ. ಹಾಗಾಗಿ ನಾ ಜನರಿಗೆ ಮನವಿ ಏನು ಮಾಡಕತ್ತಿ ಅಂದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಅಧಿಕಾರ ಕೊಡ್ರಿ. ಇವತ್ತೇನೈತಿ ರಾಜ್ಯದೊಳಗೆ ರೈತರಿಗೂ ಇವತ್ತು ಭಾಳ ಸಂಕಟ ಅದ. ಮತ್ತು ಕೆಲವೊಂದು ನಾಯಕರ ಶಾಲ್ ಹಾಕ್ಕೊಂತಾರೆ. ಇವರು ರೈತರ ಶಾಲ್ ಹಾಕ್ಕೊಳಕ್ಕೆ ನಿಮ್ಮ ಹಕ್ಕಿಲ್ಲ. ಯಾಕಂದ್ರೆ ಇವತ್ತು ರೈತರಿಗೆ ವಿಕೋಪ ಮಳೆ ಆಗಿ ಎಷ್ಟೋ ರೈತರು ಇವತ್ತು ಸುಸೈಡ್ ಮಾಡ್ಕೊಂತಾರೆ. ಅದರ ಬಗ್ಗೆ ಜನಪ್ರತಿನಿಧಿಗಳು ಭೇಟಿ ಕೊಟ್ಟಾರ. ಇವ್ರು ಯಾವಾಗ ಬರ್ತಾರಂದ್ರಿ, ಯಾರ ಸುಸೈಡ್ ಮಾಡ್ಕೋಬೇಕು ಸತ್ತಾಗ ಇವ್ರು 10 ಲಕ್ಷ ರೂಪಾಯಿ ಘೋಷಣೆ ಮಾಡಕ್ಕೆ ಬರ್ತಾರೆ. ಇದು ಜನಪ್ರತಿನಿಧಿ ಕೆಲಸ ಅಲ್ಲ. ಅವ್ರ ಕಷ್ಟ ಇದ್ದಾಗ ರೈತರಿಗೆ ಸ್ಪಂದನೆ ಮಾಡಿರಿ, ಅವ್ರಿಗೆ ಸರಿಯಾಗಿ ಆದ ಬೀಜಗಳು ಕೊಡ್ರಿ, ಅಲ್ಲಿ ಏನು ಸಮಸ್ಯೆ ಐತಿ ಅದು ಬಗೆಹರಿಸ್ರಿ, ಅವಾಗ ನಿಮಗೆ ಜನರ ಆಯ್ಕೆ ಮಾಡ್ತಾರೆ. ಹಾಗಾಗಿ ಇವತ್ತಿನ ದಿನ ನಾವು ನಮ್ಮ ಮಿತ್ರರಾದ ಇವರು ಅನಂತ ಅವ್ರ ಕಮ್ಮಾರೊಳಗೆ ನಾವು ಧಾರವಾಡ ಜಿಲ್ಲಾ ಅಧ್ಯಕ್ಷ ನೇಮಕ ಮಾಡಿವೆ. ಮುಂದಿನ ದಿನಗಳಲ್ಲಿ ಮುಂದೆ JDP ಎಲೆಕ್ಷನ್ ಬರ್ತಾವೆ, ಅಲ್ಲಿ ಕ್ಯಾಂಡಿಡೇಟ್ ಆಗ್ತೀವಿ. ಮುಂದೆ ಮಹಾನಗರ ಪಾಲಿಕೆ ಚುನಾವಣೆ ಆಗ್ತಾವೆ, ಅಲ್ಲಿ ಕ್ಯಾಂಡಿಡೇಟ್ ಆಗ್ತೀವಿ. ಒಟ್ಟು ಬದಲಾವಣೆ ಇದು NPP ಬದಲಾವಣೆಗೆ ಮತ ಚಲಾವಣೆ ಮಾಡಬೇಡ್ರಿ. ಧಾರವಾಡ ಜಿಲ್ಲಾ ಜನತೆಯ ಬದಲಾವಣೆಗಾಗಿ NPP ಪಕ್ಷಕ್ಕೆ ನೀವು ಇದು ಮಾಡಿ ಅಂತ ಹೇಳೋದಷ್ಟೇ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತಾವಪ್ಪ ಬಂದು ಇಷ್ಟೊತ್ತು ವೇಟ್ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಜೈ. ತಪ್ಪಿಲ್ಲ ಅವ್ರ ಬಗ್ಗೆ ನಾನು ಮಾತು ಲಾಸ್ಟ್ ಅಂತ ಕೇಳಿದೆ. ನಾನು ಕಾಂಗ್ರೆಸ್ಸಲ್ಲಿ ಅನೇಕ ಈಗಾಗಲೇ ಆಲ್ರೆಡಿ ಟಾಪ್ ಪೋಸ್ಟಲ್ಲಿ ಇದ್ದಂಥವರೆಗೆ ಒಂದು ಕೈಯನ್ನು ಕೊಟ್ಟಿದ್ದಾರೆ ಮೇಲೆ ಎಬ್ಬಿಸಲಿಕ್ಕೆ. MLAಗಳನ್ನು ಮಾಡಿರ್ತಕ್ಕಂಥ ಮನುಷ್ಯರು ಅವರು ನಾನು ಅವ್ರಿಗೆ ಅವಾಗ ಮಾತಾಡುವಾಗ ಕೇಳಿದೆ, ಅವ್ರು ಯಾವುದೇ ಥರದ ಆಕಾಂಕ್ಷೆಗಳು ಉಳ್ಳಂಥವ್ರಲ್ರಿ. ಆಗ್ಬೇಕಂತಲ್ಲ, ಆಗೋದಾದರೆ ಜನರಿಗಾಗಲಿ ಅಂತ ಹೇಳಿ ಇವತ್ತು ಯಾರು MLA ಪೋಸ್ಟಲ್ಲಿದ್ದಾರೆ ಅವ್ರ ಹಿಂದೆ ಒಂದು ದಿವಸ ಒಂದು ಶಕ್ತಿಯಾಗಿ ದುಡಿದಂಥ ಮನುಷ್ಯರು ಇವರು. ಇವತ್ತು ಅವ್ರ ನಮ್ಮ ಜೊತೆಗೆ ಭಾಳ ಸಂತೋಷದ ವಿಷಯ. ನಾನು ಅವ್ರಿಗೆ ಒಂದೇ ಸಾರಿ ಭೇಟಿಯಾಗಿದ್ದೇನೆ, ಆದರೆ ಅವ್ರ ವಿಷಯಗಳನ್ನ ಕೇಳಿಸಿಕೊಂಡಿದ್ದೇನೆ. ಹುಬ್ಬಳ್ಳಿ ಪ್ರಾಂತದಲ್ಲಿ ತುಂಬ ಒಂದೇನಂತ ಹೇಳ್ಬೋದು, ಒಂದು ದೃಢ ಸಂಕಲ್ಪದಿಂದ ಏನೋ ಮಾಡಬೇಕು ಸಮಾಜಕ್ಕೆ ಅನ್ನೋಂಥ ಒಂದು ಉಳ್ಳಂಥವರಾಗಿದ್ದಾರೆ, ಮುಸ್ಲಿಂ ಬಾಂಧವರಾಗಿದ್ದಾರೆ. ಅದೇ ವೇಳೆ ರಾಜು ನಾಯಕ್ ಸರ್ ಅವ್ರಿಗೆ ಈಗಾಗಲೇ ನಾವು ಭಾಳ ವರ್ಷಗಳಿಂದ ಪರಿಚಯ. ಆದರೆ ಈ ದಿನಗಳಲ್ಲಿ ಈ ಥರ ಒಂದು ಸೇರುವಂಥ ಅವಕಾಶ ಸಿಕ್ಕಿತ್ತು. ಸೊ ಈ ಸೇರುವಂಥ ಅವಕಾಶ ಸಿಕ್ಕಿದೆ. ನಿಮ್ಮ ಪ್ರಾರ್ಥನೆ ನಮ್ಮ ಮೇಲೆ ಇರಲಿ. ಜೊತೆಗೆ ಇದರಲ್ಲಿ ನಾವು ದುಡಿಯುವಂಥ ಎಲ್ಲ ಕಾರ್ಯಗಳು ಬಡವರಿಗೆ ಉತ್ತೇಜನ, ಒಂದು ಒಳ್ಳೆಯ ಕಾರ್ಯಗಳು ಸಂಭವಿಸಲಿ. NPP ಪಕ್ಷದಿಂದ ಒಂದು ಒಳ್ಳೆಯ ಸಂಗತಿಗಳನ್ನು ಈ ಧಾರವಾಡ ಜಿಲ್ಲೆಯ ಅತ್ಯಂತಕ್ಕೂ ನಾವು ಜರುಗಿಸ್ತೇವೆ ಎಂಬುದಾಗಿ ನಾವು ಆಶ್ವಾಸನೆ ಕೊಡ್ತೇವೆ ಈ ಸಮಯದಲ್ಲಿ.